ಇದ್ದಾವೆ. ಕೇರಳದ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದೆ. ಅಲ್ಲಿ ಲೆಫ್ಟ್ ಪಾರ್ಟಿಗಳ ಪ್ರಾಬಲ್ಯ ಜೋರಾಗಿದೆ. ಇದೀಗ ಕೇರಳದ ಚುನಾವಣೆಗೆ ಅಹಿಂದ ದಾಳವನ್ನ ಉರುಳಿಸ್ತಾರ ಸಿದ್ದರಾಮಯ್ಯ. ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ಲಾನ್ ಇದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಬೆಂಬಲ ಕೇರಳದಲ್ಲೂ ಕೂಡ ವರವಾಗುತ್ತಾ? ಈಗ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಮೇಲೆ ವರಿಷ್ಠರಿಗೆ ಹೆಚ್ಚಿನ ನಂಬಿಕೆಯಂತೆ. ಈಗಾಗಲೇ ಕೆಸಿ ವೇಣುಗೋಪಾಲ್ ಕೇರಳ ಪ್ರವಾಸದಲ್ಲಿದ್ದಾರೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಸದಾ ಸಿದ್ದರಾಮಯ್ಯ ಪರ ಬ್ಯಾಟ್ ಮಾಡ್ತಾರೆ ಅನ್ನುವಂಥ ಮಾತಿದೆ. ಕೇರಳದಲ್ಲಿ ಕಾಂಗ್ರೆಸ್ ಗೆಲುವು ಬೇಕು ಅಂತಂದ್ರೆ ಅಲ್ಲಿ ಅಹಿಂದ ದಾಳ ಪ್ರಯೋಗ ಮಾಡಬೇಕು. ಅದಕ್ಕೆ ಸಿದ್ದರಾಮಯ್ಯ ಅವರೇ ಬೇಕು. ಸಿಎಂ ಸಿದ್ದರಾಮಯ್ಯ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡಿತಾರ. ಹಾಗಾದ್ರೆ ಅವರ ಕರ್ನಾಟಕದಲ್ಲಿ ಅವರ ಕುರ್ಚಿ ಗಟ್ಟಿ ಮಾಡ್ಕೊಳ್ಳುವಂಥದ್ದು, ಕೇರಳದಲ್ಲಿ ಕೆಸಿ ವೇಣುಗೋಪಾಲ್ ಅವರಿಗೆ ನೆರವಾಗುವ ಮುಖಾಂತರ, ಅಹಿಂದ ವಿಚಾರದಲ್ಲಿ ಪ್ರಚಾರಕ್ಕೆ ಹೋಗುವ ಮುಖಾಂತರ ಕರ್ನಾಟಕದಲ್ಲಿ ಅವರು ಕುರ್ಚಿ ಗಟ್ಟಿ ಮಾಡ್ಕೊಳ್ಳುವಂಥದ್ದಾಗತ್ತಾ? ಇದರ ಭಾಗವಾಗಿಯೇ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಮಾಡ್ತಾರ. ಹಾಗಾಗಿಯೇ ಕೇರಳದವರು ಬಂದು ನಮ್ಮ ಕೋಗಿಲು ಲೇಔಟ್ ವಿಚಾರದಲ್ಲಿ ಮೂಗು ತೂರಿಸಿದ್ದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರಾ ಸಿದ್ದರಾಮಯ್ಯ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಕರ್ನಾಟಕದಲ್ಲಿ ಕಂಡು ಕೇಳರಿಯದ ಕೆಟ್ಟ ಸಂಪ್ರದಾಯಕ್ಕೆ ಇದು ಒಂದು ರೀತಿಯ ನಾಂದಿ ಅಂತಾನೆ ಹೇಳಬೇಕು. ಯಾಕಂತಂದ್ರೆ ಯಾರ್ರೀ ಕೇರಳದವ್ರು, ಯಾರ್ರೀ ನಮ್ಗೆ ಯಾಕೆ ಅವ್ರು ಬಂದು ಹೇಳಬೇಕು? ಕಾಂಗ್ರೆಸ್ನ ಕೇರಳದ ರಾಜಕೀಯ ಅನಿವಾರ್ಯತೆಯಿಂದಾಗಿ ಇವತ್ತು ಕರ್ನಾಟಕದ ನೆಲಕ್ಕೆ ಕೇರಳದವ್ರು ಬಂದು ಇಲ್ಲಿ ವಾಸ ಮಾಡೋರು ಕನ್ನಡಿಗರು. ಅಲ್ಲಿ ಸಮುದಾಯ ಯಾವುದೇ ಇರಲಿ, ಕನ್ನಡದ ಮುಸ್ಲಿಮರಿಗೆ ಅಲ್ಲಿ ಜಾಗ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಏನ್ ನಡೀತಾ ಇದೆ ಆಕ್ಚುಲಿ? ಇದರ ರಾಜಕೀಯ ಒಳಹೂರ್ಣ ಏನು ಈ ಕೋಗಿಲು ಲೇಔಟ್ ವಿಚಾರ? ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಆಡಿಯೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ವಾಪಸ್ ಮತ್ತೆ ಕನೆಕ್ಟ್ ಮಾಡೋಣ. ಸಿದ್ದರಾಮಯ್ಯ ಇವತ್ತು ಇದೆಲ್ಲದರ ಮಧ್ಯೆ ಕೇರಳ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ರಾಜಕಾರಣಿಗಳು ಬರ್ತಾರೆ. ಇಲ್ಲಿ ಕೇರಳ ಎಂಪಿ ಬಂದು ಉಪದೇಶ ಮಾಡಿ ಹೋಗ್ತಾರೆ. ಇವರು ನಮ್ಮ ಜನ ಅಂತ ಅವ್ರನ್ನ ಕಾಪಾಡೋದಕ್ಕೆ ಬಂದು ನಿಂತ್ಕೋತಾರೆ. ಯಾರವರು? ರಿಪಬ್ಲಿಕ್ ಕನ್ನಡ ಆ ಒಂದು ಸಂಗತಿಯನ್ನ ಕೂಡ ಜನಗಳ ಮುಂದೆ ಬಿಚ್ಚಿಡ್ತಾ ಇದೆ. ನೋಡಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಯಾರ್ಯಾರು ಬಂದು ಕಾಂಗ್ರೆಸ್ ಸರ್ಕಾರ ಇರುವಂತ ಈ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಬಂದು, ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರನ ಅಥವಾ ನಿಜಕ್ಕೂ ಅನುಮಾನ ಬರುತ್ತೆ. ಕೇರಳದವರೆಲ್ಲ ಬಂದು ಇಲ್ಲಿ ಪ್ರಭಾವ ಬೀರುವಂತದ್ದು. ಅವ್ರು ಹೇಳ್ದಂಗೆ ನಮ್ಮ ರಾಜಕಾರಣಿಗಳು ಕೇಳಬೇಕಾ? ಕೇರಳದ ಎಂಪಿ ಹೇಳ್ದಂಗೆ ನಮ್ಮ ಸರ್ಕಾರ ಯಾಕೆ ಕೇಳ್ತಾ ಇದೆ? ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನ ತೆರವುಗೊಳಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ದೊಡ್ಡ ಗಲಾಟೆ ಯಾಕಾಗ್ತಾ ಇದೆ? ಇಷ್ಟೊಂದು ದೊಡ್ಡ ಮೀಟಿಂಗ್ಗಳು, ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸೋದ್ರ ಬಗ್ಗೆ ಒಂದೇ ಒಂದು ದಿನದೊಳಗೆ ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ಳೋದ್ರ ಬಗ್ಗೆ ತುರ್ತು ಸಭೆ, ಇವೆಲ್ಲ ಯಾಕೆ ನಡೀತಾ ಇದೆ? ಯಾರವರು? ಹಾಗಾದ್ರೆ ಏನು ಅಂಥದ್ದೇನು ಪ್ರಾಮುಖ್ಯತೆ? ಕೇರಳದ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದೆ. ಅಲ್ಲಿ ಲೆಫ್ಟ್ ಪಾರ್ಟಿಗಳ ಪ್ರಾಬಲ್ಯ ಜೋರಾಗಿದೆ. ಇದೀಗ ಕೇರಳದ ಚುನಾವಣೆಗೆ ಅಹಿಂದ ದಾಳವನ್ನ ಉರುಳಿಸ್ತಾರ ಸಿದ್ದರಾಮಯ್ಯ. ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ಲಾನ್ ಇದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಬೆಂಬಲ ಕೇರಳದಲ್ಲೂ ಕೂಡ ವರವಾಗುತ್ತಾ? ಈಗ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಮೇಲೆ ವರಿಷ್ಠರಿಗೆ ಹೆಚ್ಚಿನ ನಂಬಿಕೆಯಂತೆ. ಈಗಾಗಲೇ ಕೆಸಿ ವೇಣುಗೋಪಾಲ್ ಕೇರಳ ಪ್ರವಾಸದಲ್ಲಿದ್ದಾರೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಸದಾ ಸಿದ್ದರಾಮಯ್ಯ ಪರ ಬ್ಯಾಟ್ ಮಾಡ್ತಾರೆ ಅನ್ನುವಂಥ ಮಾತಿದೆ. ಕೇರಳದಲ್ಲಿ ಕಾಂಗ್ರೆಸ್ ಗೆಲುವು ಬೇಕು ಅಂತಂದ್ರೆ ಅಲ್ಲಿ ಅಹಿಂದ ದಾಳ ಪ್ರಯೋಗ ಮಾಡಬೇಕು. ಅದಕ್ಕೆ ಸಿದ್ದರಾಮಯ್ಯ ಅವರೇ ಬೇಕು. ಸಿಎಂ ಸಿದ್ದರಾಮಯ್ಯ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡಿತಾರ. ಹಾಗಾದ್ರೆ ಅವರ ಕರ್ನಾಟಕದಲ್ಲಿ ಅವರ ಕುರ್ಚಿ ಗಟ್ಟಿ ಮಾಡ್ಕೊಳ್ಳುವಂಥದ್ದು,
ಕೇರಳದಲ್ಲಿ ಕೆಸಿ ವೇಣುಗೋಪಾಲ್ ಅವರಿಗೆ ನೆರವಾಗುವ ಮುಖಾಂತರ, ಅಹಿಂದ ವಿಚಾರದಲ್ಲಿ ಪ್ರಚಾರಕ್ಕೆ ಹೋಗುವ ಮುಖಾಂತರ ಕರ್ನಾಟಕದಲ್ಲಿ ಅವರು ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋ ಅಂತದ್ದಾಗತ್ತಾ? ಇದರ ಭಾಗವಾಗಿಯೇ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಮಾಡ್ತಾರ. ಹಾಗಾಗಿಯೇ ಕೇರಳದವರು ಬಂದು ನಮ್ಮ ಕೋಗಿಲು ಲೇಔಟ್ ವಿಚಾರದಲ್ಲಿ ಮೂಗು ತೂರಿಸಿದ್ದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರಾ ಸಿದ್ದರಾಮಯ್ಯ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಕರ್ನಾಟಕದಲ್ಲಿ ಕಂಡು ಕೇಳರಿಯದ ಕೆಟ್ಟ ಸಂಪ್ರದಾಯಕ್ಕೆ ಇದು ಒಂದು ರೀತಿಯ ನಾಂದಿ ಅಂತಾನೆ ಹೇಳಬೇಕು. ಯಾಕಂತಂದ್ರೆ ಯಾರ್ರೀ ಕೇರಳದವ್ರು, ಯಾರ್ರೀ ನಮ್ಗೆ ಯಾಕೆ ಅವ್ರು ಬಂದು ಹೇಳಬೇಕು? ಕಾಂಗ್ರೆಸ್ನ ಕೇರಳದ ರಾಜಕೀಯ ಅನಿವಾರ್ಯತೆಯಿಂದಾಗಿ ಇವತ್ತು ಕರ್ನಾಟಕದ ನೆಲಕ್ಕೆ ಕೇರಳದವ್ರು ಬಂದು ಇಲ್ಲಿ ವಾಸ ಮಾಡೋರು ಕನ್ನಡಿಗರು. ಅಲ್ಲಿ ಸಮುದಾಯ ಯಾವುದೇ ಇರಲಿ, ಕನ್ನಡದ ಮುಸ್ಲಿಮರಿಗೆ ಅಲ್ಲಿ ಜಾಗ ಇಲ್ಲ ಅನ್ನುವಂಥ ಪರಿಸ್ಥಿತಿ ಏನ್ ನಡೀತಾ ಇದೆ? ಆಕ್ಚುಲಿ ಇದರ ರಾಜಕೀಯ ಒಳಹೂರ್ಣ ಏನು ಈ ಕೋಗಿಲು ಲೇಔಟ್ ವಿಚಾರ? ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಆಡಿಯೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ವಾಪಸ್ ಮತ್ತೆ ಕನೆಕ್ಟ್ ಮಾಡೋಣ. ಸಿದ್ದರಾಮಯ್ಯ ಇವತ್ತು ಇದೆಲ್ಲದರ ಮಧ್ಯೆ ಕೇರಳ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ರಾಜಕಾರಣಿಗಳು ಬರ್ತಾರೆ. ಇಲ್ಲಿ ಕೇರಳ ಎಂಪಿ ಬಂದು ಉಪದೇಶ ಮಾಡಿ ಹೋಗ್ತಾರೆ. ಇವರು ನಮ್ಮ ಜನ ಅಂತ ಅವ್ರನ್ನ ಕಾಪಾಡೋದಕ್ಕೆ ಬಂದು ನಿಂತ್ಕೋತಾರೆ. ಯಾರವರು? ರಿಪಬ್ಲಿಕ್ ಕನ್ನಡ ಆ ಒಂದು ಸಂಗತಿಯನ್ನ ಕೂಡ ಜನಗಳ ಮುಂದೆ ಬಿಚ್ಚಿಡ್ತಾ ಇದೆ. ನೋಡಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಯಾರ್ಯಾರು ಬಂದು ಕಾಂಗ್ರೆಸ್ ಸರ್ಕಾರ ಇರುವಂತ ಈ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಬಂದು, ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರನ ಅಥವಾ ನಿಜಕ್ಕೂ ಅನುಮಾನ ಬರುತ್ತೆ. ಕೇರಳದವರೆಲ್ಲ ಬಂದು ಇಲ್ಲಿ ಪ್ರಭಾವ ಬೀರುವಂತದ್ದು. ಅವ್ರು ಹೇಳ್ದಂಗೆ ನಮ್ಮ ರಾಜಕಾರಣಿಗಳು ಕೇಳ್ಬೇಕಾ? ಕೇರಳದ ಎಂಪಿ ಹೇಳ್ದಂಗೆ ನಮ್ಮ ಸರ್ಕಾರ ಯಾಕೆ ಕೇಳ್ತಾ ಇದೆ? ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನ ತೆರವುಗೊಳಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ದೊಡ್ಡ ಗಲಾಟೆ ಯಾಕಾಗ್ತಾ ಇದೆ? ಇಷ್ಟೊಂದು ದೊಡ್ಡ ಮೀಟಿಂಗ್ಗಳು, ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸೋದ್ರ ಬಗ್ಗೆ ಒಂದೇ ಒಂದು ದಿನದೊಳಗೆ ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ಳೋದ್ರ ಬಗ್ಗೆ ತುರ್ತು ಸಭೆ, ಇವೆಲ್ಲ ಯಾಕೆ ನಡೀತಾ ಇದೆ? ಯಾರವರು ಹಾಗಾದ್ರೆ? ಏನು ಅಂಥದ್ದೇನು ಪ್ರಾಮುಖ್ಯತೆ? ಕೇರಳದ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದೆ. ಅಲ್ಲಿ ಲೆಫ್ಟ್ ಪಾರ್ಟಿಗಳ ಪ್ರಾಬಲ್ಯ ಜೋರಾಗಿದೆ. ಇದೀಗ ಕೇರಳದ ಚುನಾವಣೆಗೆ ಅಹಿಂದ ದಾಳವನ್ನ ಉಳಿಸ್ತಾರ ಸಿದ್ದರಾಮಯ್ಯ. ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಹೊಡೆಯುವಂತ ಪ್ಲಾನ್ ಇದು. ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಅಹಿಂದ ಬೆಂಬಲ ಕೇರಳದಲ್ಲೂ ಕೂಡ ವರವಾಗುತ್ತಾ? ಈಗ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಮೇಲೆ ವರಿಷ್ಠರಿಗೆ ಹೆಚ್ಚಿನ ನಂಬಿಕೆಯಂತೆ. ಈಗಾಗಲೇ ಕೆಸಿ ವೇಣುಗೋಪಾಲ್ ಕೇರಳ ಪ್ರವಾಸದಲ್ಲಿದ್ದಾರೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಸದಾ ಸಿದ್ದರಾಮಯ್ಯ ಪರ ಬ್ಯಾಟ್ ಮಾಡ್ತಾರೆ ಅನ್ನುವಂಥ ಮಾತಿದೆ. ಕೇರಳದಲ್ಲಿ ಕಾಂಗ್ರೆಸ್ ಗೆಲುವು ಬೇಕು ಅಂತಂದ್ರೆ ಅಲ್ಲಿ ಅಹಿಂದ ದಾಳ ಪ್ರಯೋಗ ಮಾಡಬೇಕು. ಅದಕ್ಕೆ ಸಿದ್ದರಾಮಯ್ಯ ಅವರೇ ಬೇಕು. ಸಿಎಂ ಸಿದ್ದರಾಮಯ್ಯ ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡಿತಾರ? ಹಾಗಾದ್ರೆ ಅವರ ಕರ್ನಾಟಕದಲ್ಲಿ ಅವರ ಕುರ್ಚಿ ಗಟ್ಟಿ ಮಾಡ್ಕೊಳ್ಳುವಂಥದ್ದು. ಕೇರಳದಲ್ಲಿ ಕೆಸಿ ವೇಣುಗೋಪಾಲ್ ಅವರಿಗೆ ನೆರವಾಗುವ ಮುಖಾಂತರ, ಅಹಿಂದ ವಿಚಾರದಲ್ಲಿ ಪ್ರಚಾರಕ್ಕೆ ಹೋಗುವ ಮುಖಾಂತರ ಕರ್ನಾಟಕದಲ್ಲಿ ಅವರು ಕುರ್ಚಿ ಗಟ್ಟಿ ಮಾಡ್ಕೊಳ್ಳುವಂಥದ್ದಾಗತ್ತಾ? ಇದರ ಭಾಗವಾಗಿಯೇ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಮಾಡ್ತಾರ. ಹಾಗಾಗಿಯೇ ಕೇರಳದವರು ಬಂದು ನಮ್ಮ ಕೋಗಿಲು ಲೇಔಟ್ ವಿಚಾರದಲ್ಲಿ ಮೂಗು ತೂರಿಸಿದ್ದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರಾ ಸಿದ್ದರಾಮಯ್ಯ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಕರ್ನಾಟಕದಲ್ಲಿ ಕಂಡು ಕೇಳರಿಯದ ಕೆಟ್ಟ ಸಂಪ್ರದಾಯಕ್ಕೆ ಇದು ಒಂದು ರೀತಿಯ ನಾಂದಿ ಅಂತಾನೆ ಹೇಳಬೇಕು. ಯಾಕಂತಂದ್ರೆ ಯಾರ್ರೀ ಕೇರಳದವ್ರು, ಯಾರ್ರೀ ನಮ್ಗೆ ಯಾಕೆ ಅವ್ರು ಬಂದು ಹೇಳಬೇಕು? ಕಾಂಗ್ರೆಸ್ನ ಕೇರಳದ ರಾಜಕೀಯ ಅನಿವಾರ್ಯತೆಯಿಂದಾಗಿ ಇವತ್ತು ಕರ್ನಾಟಕದ ನೆಲಕ್ಕೆ ಕೇರಳದವ್ರು ಬಂದು ಇಲ್ಲಿ ವಾಸ ಮಾಡೋರು ಕನ್ನಡಿಗರು. ಅಲ್ಲಿ ಸಮುದಾಯ ಯಾವುದೇ ಇರಲಿ, ಕನ್ನಡದ ಮುಸ್ಲಿಮರಿಗೆ ಅಲ್ಲಿ ಜಾಗ ಇಲ್ಲ ಅನ್ನುವಂಥ ಪರಿಸ್ಥಿತಿ ಏನ್ ನಡೀತಾ ಇದೆ? ಆಕ್ಚುಲಿ ಇದರ ರಾಜಕೀಯ
ಒಳಹೂರಣ ಏನು ಈ ಕೋಗಿಲು ಲೇಔಟ್ ವಿಚಾರ? ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಆಡಿಯೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ವಾಪಸ್ ಮತ್ತೆ ಕನೆಕ್ಟ್ ಮಾಡೋಣ. ಸಿದ್ದರಾಮಯ್ಯ ಇವತ್ತು ಇದೆಲ್ಲದರ ಮಧ್ಯೆ ಕೇರಳ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ರಾಜಕಾರಣಿಗಳು ಬರ್ತಾರೆ. ಇಲ್ಲಿ ಕೇರಳ ಎಂಪಿ ಬಂದು ಉಪದೇಶ ಮಾಡಿ ಹೋಗ್ತಾರೆ. ಇವರು ನಮ್ಮ ಜನ ಅಂತ ಅವ್ರನ್ನ ಕಾಪಾಡೋದಕ್ಕೆ ಬಂದು ನಿಂತ್ಕೋತಾರೆ. ಯಾರವರು? ರಿಪಬ್ಲಿಕ್ ಕನ್ನಡ ಆ ಒಂದು ಸಂಗತಿಯನ್ನ ಕೂಡ ಜನಗಳ ಮುಂದೆ ಬಿಚ್ಚಿಡ್ತಾ ಇದೆ. ನೋಡಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಯಾರ್ಯಾರು ಬಂದು ಕಾಂಗ್ರೆಸ್ ಸರ್ಕಾರ ಇರುವಂತ ಈ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಬಂದು ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರನ ಅಥವಾ ನಿಜಕ್ಕೂ ಅನುಮಾನ ಬರುತ್ತೆ. ಕೇರಳದವರೆಲ್ಲ ಬಂದು ಇಲ್ಲಿ ಪ್ರಭಾವ ಬೀರುವಂತದ್ದು. ಅವ್ರು ಹೇಳ್ದಂಗೆ ನಮ್ಮ ರಾಜಕಾರಣಿಗಳು ಕೇಳ್ಬೇಕಾ? ಕೇರಳದ ಎಂಪಿ ಹೇಳ್ದಂಗೆ ನಮ್ಮ ಸರ್ಕಾರ ಯಾಕೆ ಕೇಳ್ತಾ ಇದೆ? ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನ ತೆರವುಗೊಳಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ದೊಡ್ಡ ಗಲಾಟೆ ಯಾಕಾಗ್ತಾ ಇದೆ? ಇಷ್ಟೊಂದು ದೊಡ್ಡ ಮೀಟಿಂಗ್ಗಳು, ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸೋದ್ರ ಬಗ್ಗೆ ಒಂದೇ ಒಂದು ದಿನದೊಳಗೆ ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ಳೋದ್ರ ಬಗ್ಗೆ ತುರ್ತು ಸಭೆ ಇವೆಲ್ಲ ಯಾಕೆ ನಡೀತಾ ಇದೆ? ಯಾರವರು ಹಾಗಾದ್ರೆ? ಏನು ಅಂಥದ್ದೇನು ಪ್ರಾಮುಖ್ಯತೆ?